ಮಾಡಬೇಡಿ, ಗದಗನ್ನು ತುಂಬಾ ಎಮೋಷನಲ್ ಆಗಿ ಕಟ್ಕೊಟ್ಟಿದ್ದಾರೆ. ದುಡ್ಡಿಂದ ಎಲ್ಲಿ ಬೇಕಾದ್ರೆ ತಿನ್ಬೇಕು ಅಂತಾರೆ, ಎಲ್ಲಿ ಬೇಕಾದ್ರೆ ಕೊಂಡ್ಕೋಬೇಕು ಅಂತಾರೆ, ಬಟ್ ಅದಕ್ಕಿಂತ ಮುಖ್ಯ ಅನ್ನ. ರೈತರ ಬಗ್ಗೆ ತುಂಬಾ ಚೆನ್ನಾಗಿ ಸ್ಟೋರಿ ತಗೊಂಡಿದ್ದಾರೆ. ಟೆಕ್ನಿಕಲಿ ಸಹ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಇನ್ನೂ ಈ ತರ ಜಾಸ್ತಿ ಪ್ರಯತ್ನಗಳಾಗ್ಬೇಕು ಅಂತ ಹೇಳ್ತೀನಿ. ಇವಾಗ ಕಲ್ಕಿ ಎಂಟ್ರಿ ಬರುತ್ತೆ, ಅದು ತುಂಬಾ ಇಷ್ಟ ಆಯ್ತು. ಅದ್ರಲ್ಲಿ ಎಸ್ಪೆಷಲಿ ಕಲ್ಕಿ ಆಕ್ಟ್ ಮಾಡಿರೋದು ತುಂಬಾ ಮಸ್ತಾಗಿ ಆಕ್ಟ್ ಮಾಡೋರೆ. ರೈತರ ಹೋರಾಟ ಕಷ್ಟಗಳನ್ನ ತುಂಬಾ ಚೆನ್ನಾಗಿ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸಿನಿಮಾ ಮೇಕಿಂಗ್ ಅಂಡ್ ಮ್ಯೂಸಿಕ್ ಆಲ್ಸೋ ತುಂಬಾ ಚೆನ್ನಾಗಿ ಬಂದಿದೆ. ಕ್ಲೈಮ್ಯಾಕ್ಸ್ ಸೀನ್ ಮಾತ್ರ ಎಕ್ಸಲೆಂಟ್ ಆಗಿ ಬಂದಿದೆ. ಯೋಗಿ ಯೋಗಿ ನೀನೇಗಿಲ ಹಿಡಿದ ಯೋಗಿ. ರೈತರಿದ್ರೇನೆ ಜೀವನ ನಡೆಯೋದು. ಇದು ಬಾರಿ ಸ್ಮೂತ್ ಆಗಿ ಬಾರಿ ಕ್ಲಿಯರ್ ಆಗಿ ಪಿಕ್ಚರ್ ಕೊಟ್ಟಿದ್ದಾರೆ. ಇದು ಫ್ಯೂಚರ್ ಮೂವಿ ಆಗ್ಲಿಕ್ಕೆ ಯಾವುದೇ ಕೊರತೆ ಇಲ್ಲ. ರೈತರನ್ನ ನೀವು ರೈತರ ಬಗ್ಗೆ ಏನಾದ್ರು ಒಳ್ಳೆ ತಿಳ್ಕೊಬೇಕು ಅಂದ್ರೆ ಇದರಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಪ್ರತಿಯೊಬ್ಬ ಕಲಾವಿದರು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ತುಂಬಾ ಅದ್ಭುತವಾಗಿದೆ ಕಾನ್ಸೆಪ್ಟ್, BGM, ಎಡಿಟಿಂಗು ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನೊಂದು ಏನಂದ್ರೆ ದುಡ್ಡು ಇಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ, ಅದನ್ನ ತೆಗೆದು ತೋರಿಸಿದ್ದಾರೆ. ರೈತ ಕಿರುಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲಾ ಕಲಾವಿದರು ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಆಕ್ಚುಲಿ ರೈತ ತುಂಬಾ ಚೆನ್ನಾಗಿ ಬಂದಿದೆ. ಶಾರ್ಟ್ ಮೂವಿ ಡೈರೆಕ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಿರುಚಿತ್ರ ಅವರು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ರೈತ ಬಗ್ಗೆ ನಾನು ಯಾವಾಗ ಸ್ಟೋರೀಸ್ ಕೇಳ್ತಿದ್ದೆ, ಬಟ್ ಈ ಮೂವಿ ನೋಡೋಮೇಲೆ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿದೆ. ರೈತರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸಿದ್ದಾರೆ. ಈಗ ರೈತ 2 ಮೂವಿ ನೋಡ್ಕೊ ಬಂದು ತುಂಬಾ ಚೆನ್ನಾಗಿದೆ. ಎಲ್ಲರೂ ನೋಡಿ. ಥ್ಯಾಂಕ್ ಯು. ಕಿರುಚಿತ್ರ ಆದ್ರೂ ಒಂದು ದೊಡ್ಡ ಮೂವಿ ಅಷ್ಟು ಚೆನ್ನಾಗಿ ಬಂದಿದೆ. ರೈತ 2 ಒಂದು ಶಾರ್ಟ್ ಮೂವಿ ನನ್ಗೆ ತುಂಬಾ ಇಷ್ಟ ಇದೆ. ಅದು ರೈತ 2 ಹೊರಗಡೆ ಅನ್ನ ಬೆಳೆಯಲು ವರ್ಷ ಬೇಕು, ಚೆಲ್ಲಲು ನಿಮಿಷ ಸಾಕು. ಒಂದು ಕಿರುಚಿತ್ರ ಅಂದ ತಕ್ಷಣ ಒಂದು ಲವ್ ಕಾನ್ಸೆಪ್ಟ್ ಅಂತ ಫಿಕ್ಸ್ ಆಗ್ಬಿಟ್ಟಿರ್ತೀವಿ. ಆಲ್ಮೋಸ್ಟ್ ಕಿರುಚಿತ್ರಗಳು 100 ಕಿರುಚಿತ್ರ ಬರೋ 100 ಕಿರುಚಿತ್ರಗಳು 90 ಕಿರುಚಿತ್ರಗಳು ಲವ್ ಸಂಬಂಧಪಟ್ಟ ಪ್ರೇಮ ಕಥೆಗಳಾಗಿರುತ್ತೆ. ಇದರಲ್ಲೂ ಕೂಡ ಶಾರ್ಟ್ ಮೂವಿ ನೋಡ್ತಾ ಇದ್ದೀನಿ ಅಂತ ಅನ್ನಿಸ್ಲೇ ಇಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದು ಬಿಗ್ ಮೂವಿ ಏನೇನ್ ಬೇಕು, ಒಂದು ಕ್ವಾಲಿಟಿ, ಕ್ಯಾಮ್ರಾ ಕ್ವಾಲಿಟಿ, ಎಡಿಟಿಂಗು, ವಿಡಿಯೋಸ್ ಎಲ್ಲ ಪ್ರತಿಯೊಂದೂ ಒಂದು ಬಿಗ್ ಮೂವಿ ಫ್ಯೂಚರ್ ಮೂವಿ ಥರನೇ ಇದೆ. ಈ ತಂಡ ಒಂದು ಒಳ್ಳೆ ಫ್ಯೂಚರ್ ಮೂವಿ ಮಾಡಲಿ ಅಂತ ಈ ಮುಖಾಂತರ ಈಗ ರೈತನ ವ್ಯಾಲ್ಯೂ ಏನಿದೆ ಅಂತ ಹೇಳ್ಬಿಟ್ಟು ತುಂಬಾ ಬಿಡಿಸಿದ್ದಾರೆ. ಹಾಗೆ ಟೀಮ್ಗೆ ತುಂಬಾ ವಿಷಯ ಸೇರಬೇಕು, ಒಳ್ಳೆ ಪ್ರಯತ್ನ ಪಟ್ಟಿದ್ದಾರೆ. ಮತ್ತೆ ಮತ್ತೆ ಮೆಲುಕು ಹಾಕಿಸುವಂತೆ ಒಂದಿಷ್ಟು ಒಳ್ಳೆ ಸಂದೇಶ ಇಟ್ಕೊಂಡು ಒಳ್ಳೆ ಮೀನಿಂಗ್ಫುಲ್ ಇರುವಂತ ಒಂದು ಪ್ರತಿಯೊಬ್ಬರು ರೈತರು ನೋಡ್ಬೇಕು. ಆಮೇಲೆ ಯೂತ್ ಪಟ್ಟಿಗಳು ನೋಡಲೇಬೇಕು. ರೈತ ಕಿರುಚಿತ್ರ ತುಂಬಾ ಚೆನ್ನಾಗಿದೆ. ಮೂವಿ ಮಾತ್ರ ಫಸ್ಟ್ ಕ್ಲಾಸ್ ಇದೆ.